ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಗಡ್ ಅಫಿಷಿಯಲ್ ಚಾನಲ್ನಿಂದ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿಲ್ಲಾ ಪಂಚಾಯತ್ ಬೀದರ್ ಇವರ ಮೀನುಗಾರಿಕೆ ಇಲಾಖೆಯಿಂದ ಫಲಾನುಭವಿಗಳಿಗೆ ಮೀನುಗಾರಿಕೆ ಸಬ್ಸಿಡಿ ಯೋಜನೆ, ಅಂದರೆ ನೀವು ದ್ವಿಚಕ್ರ ವಾಹನ ಇರ್ಬೋದು, ಐಸ್ ಬಾಕ್ಸ್ ಇರ್ಬೋದು, ಇದನ್ನು ನೀವು ಪರ್ಚೇಸ್ ಮಾಡಬೇಕಂತಿದ್ರೆ ಜಿಲ್ಲಾ ಪಂಚಾಯತ್ ಬೀದರ್ ಇಲ್ಲಿ ನಿಮಗೆ ಸಬ್ಸಿಡಿಯನ್ನು ಕೊಡ್ತಾರೆ. ಹಾಗೆ ನಿಮಗೆ ಉಚಿತವಾದಂತಹ ಮೀನುಗಾರಿಕಾ ಸಲಕರಣೆ ಕಿಟ್ಗಳನ್ನು ಕೂಡ ಒದಗಿಸ್ತಾರೆ. ಸ್ನೇಹಿತರೆ, ನೀವು ಬೀದರ್ ಜಿಲ್ಲಾ ಪಂಚಾಯತ್ನ ಅಂಡರಲ್ಲಿ ಬರ್ತಿದ್ರೆ ಮೀನುಗಾರಿಕೆ ಇಲಾಖೆಯವರು ಕೊಡುವಂತಹ ದ್ವಿಚಕ್ರ ವಾಹನ, ಐಸ್ ಬಾಕ್ಸ್ ಹಾಗೂ ಉಚಿತ ಸಲಕರಣೆ ಕಿಟ್ಗಳನ್ನು ಪಡ್ಕೊಳ್ಳೋದನ್ನು ಮರಿಬೇಡಿ. ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕಿರುವಂತಹ ಕೊನೆಯ ದಿನಾಂಕ 20/8/2026 ಮತ್ತು ಇದು ಬೀದರ್ ಜಿಲ್ಲೆಯಲ್ಲಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನೋಡೋದನ್ನು ಮರಿಬೇಡಿ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯವರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಶೇರ್ ಮಾಡೋದ್ರಿಂದ ಯಾರಾದರೂ ಫಲಾನುಭವಿಗಳು ಇದಕ್ಕಾಗಿ ಕಾಯ್ತಿದ್ರೆ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಬೀದರ್ ಡಿಸ್ಟ್ರಿಕ್ಟ್ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ನಾನು ಯಾವಾಗಲೂ ನಮ್ಮ ವೀಡಿಯೋದಲ್ಲಿ ಅಫಿಷಿಯಲ್ ವೆಬ್ಸೈಟ್ನಿಂದನೇ ವೀಡಿಯೋ ಮಾಡ್ತೇನೆ. ಯಾಕಂತೇಳಿದ್ರೆ ಎಷ್ಟೋ ಜನರಿಗೆ ಮನಸ್ಸಲ್ಲಿ ಕನ್ಫ್ಯೂಷನ್ ಇರುತ್ತೆ, ಇದು ಫೇಕ್ ಆಗಿರ್ಬೋದಾ ಅಥವಾ ಒಂದು ಜೆನ್ಯೂನ್ ವೆಬ್ಸೈಟ್ ಆಗಿರ್ಬೋದಾ ಅಂತ. ಆದ್ದರಿಂದ ನಾನು ಯಾವಾಗಲೂ ಅಫಿಷಿಯಲ್ ವೆಬ್ಸೈಟ್ನಿಂದನೇ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಅದು ಸೂಚನೆಯ ಬಗ್ಗೆ ವಿವರಿಸ್ತೇನೆ. ಇವತ್ತು ನೀವು ನೋಡೋ ಪ್ರಕಾರ ನಾನು ಬೀದರ್ ಡಿಸ್ಟ್ರಿಕ್ಟ್ಸ್ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೇನೆ. ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಕೆಳಗಡೆ ಇಲ್ಲಿ ಗಮನಿಸೋದಾದರೆ ಶೀರ್ಷಿಕೆ ಏನು ನೋಟಿಫಿಕೇಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಜಿಲ್ಲಾ ಪಂಚಾಯತ್ ಬೀದರ್ ಮೀನುಗಾರಿಕೆ ಇಲಾಖೆಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಮೀನುಗಾರಿಕೆ ಸಲಕರಣೆ ಕಿಟ್ ಮತ್ತು ದ್ವಿಚಕ್ರ ವಾಹನ ಮತ್ತು ಐಸ್ ಬಾಕ್ಸ್ಗೆ ಸಬ್ಸಿಡಿ ವಿತರಣೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಇದರ ಬಗ್ಗೆ ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ. ಈ ವಿಡಿಯೋದ ಎಂಡ್ನಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಫಾರ್ಮಲ್ಲಿ ಏನೆಲ್ಲ ಇದೆ ಇದರ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ ಕೊಡಲಿಕ್ಕಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಕಡೆ ತನಕ ನೋಡಿ. ಕೊನೆಯ ದಿನಾಂಕ 20/8/2026 ಆಗಿದೆ. ನೋಟಿಫಿಕೇಷನ್ ನೋಡಬೇಕಾದ್ರೆ ನಾವು ಇದನ್ನು ಕ್ಲಿಕ್ ಮಾಡಿದರೆ ಆಯಿತು. ಆದರೆ ಸ್ನೇಹಿತರೆ, ವಿಡಿಯೋವನ್ನು ಕಂಟಿನ್ಯೂ ಮಾಡೋ ಮುಂಚೆ ಒಂದು ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ನಮ್ಮ ಲರ್ನಿಂಗ್ ಅಡ್ಡ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದರೆ ನೀವು ಇಲ್ಲಿ ನೋಡ್ಬೋದು, ನಮ್ಮ ಈ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಸ್ಕೀಮ್ಸ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಅಥವಾ ಅಪ್ರೆಂಟಿಸ್ಶಿಪ್, ಇಂಟರ್ನ್ಶಿಪ್, ಸ್ಕಾಲರ್ಶಿಪ್, ಇದರೆಲ್ಲದರ ಬಗ್ಗೆ ಕೂಡ ವಿಡಿಯೋಗಳು ಬರುತ್ತಾ ಇರುತ್ತೆ. ಆದ್ದರಿಂದ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ನಾವು ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡುವ. ಅಧಿಸೂಚನೆಗೋಸ್ಕರ ನಾವು ಇಲ್ಲಿ ವ್ಯೂ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ಇಲ್ಲಿ ನೋಡ್ಬೋದು, ಒಂದು ಸಣ್ಣದಾದಂಥ ಅಧಿಸೂಚನೆ ಇದೆ. ಸರ್ಕಾರದ ಸುತ್ತೋಲೆ ಪತ್ರ ಸಂಖ್ಯೆ ಗ್ರಾಮ ಪಂಚಾಯತ್ ದಿನಾಂಕ 2/7 ಮೀನುಗಾರಿಕೆ ಇಲಾಖೆ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ ಬೀದರ್ ಕ್ರಿಯೆ ಯೋಜನೆಯಂತೆ ಮೀನುಗಾರಿಕೆ ಉಪಯೋಗದಿಂದ ಸಾಲಿನ ಫಲಾನುಭವಿ ಆಧಾರಿತ ಯೋಜನೆಯಲ್ಲಿ ಕೆಳಗಿನಂತೆ ಬೀದರ್ ಜಿಲ್ಲೆಯ ಗುರಿ ನಿಗದಿಪಡಿಸಲಾಗಿದೆ. ಬೀದರ್ನ ಬೇರೆ ಬೇರೆ ಜಿಲ್ಲೆಯಲ್ಲಿ ಎಷ್ಟು ಕಿಟ್ಗಳನ್ನು ವಿತರಿಸ್ತಾರೆ, ಎಷ್ಟು ಟೋಟಲ್ ಎಷ್ಟು ಕೊಡ್ತಾರೆ, ಅವರ ಗುರಿ ಏನು, ಅದರ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮೀನುಗಾರಿಕೆ ಸಲಕರಣೆಗಳ ಕಿಟ್ ವಿತರಣೆ, ದ್ವಿಚಕ್ರ ವಾಹನ ಮತ್ತು ಶಾಖ ನಿರೋಧಕ ಪೆಟ್ಟಿಗೆ, ಇದರ ಖರೀದಿಗೆ ಸಹಾಯಧನ. ಇದೆಲ್ಲ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನೀವು ಹೇಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ನಾನೇನು ತೋರಿಸಿದೆ ಅಲ್ಲಿ ವೆಬ್ಸೈಟ್ನಲ್ಲಿ ಹೋಗಿ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕು. ಕೊನೆಯ ದಿನಾಂಕ ಕೊಟ್ಟಿದ್ದಾರೆ 20/8/2026. ಒಂದು ವೇಳೆ ಅವರ ಒಟ್ಟು ಗುರಿಗಿಂತ ಜಾಸ್ತಿ ಅಪ್ಲಿಕೇಶನ್ ಬಂದರೆ ನಿಮ್ಮನ್ನು ಲಾಟ್ರಿ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಇದೊಂದು ಸಣ್ಣದಾದಂತಹ ಅವರ ನೋಟಿಫಿಕೇಷನ್. ಹಾಗಾದರೆ ಅಪ್ಲೈ ಮಾಡೋ ವಿಧಾನ ಹೇಗೆ? ಅಪ್ಲೈ ಮಾಡೋ ವಿಧಾನಕ್ಕೆ ನಾವು ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕೊಟ್ಟರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನೀವು ಅಪ್ಲೈ ಮಾಡುವ ಮುಂಚೆ ಯಾವುದೆಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ರೆಡಿ ಇರಬೇಕು. ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಅದರ ಮೇಲೆ ನಿಮ್ಮ ಸಿಗ್ನೇಚರ್ ಹಾಕಿರಬೇಕು. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್, ಅನಂತರ ನಿಮ್ಮ ಫಿಶರೀಸ್ ಆ್ಯಕ್ಟಿವಿಟೀಸ್ ಸರ್ಟಿಫಿಕೇಟ್ ಫ್ರಾಮ್ ದಿ ಕನ್ಸರ್ನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಶರೀಸ್. ನೀವು ಮೀನುಗಾರಿಕೆಯ ರಿಲೇಟೆಡ್ ಕೆಲಸ ಮಾಡ್ತೀರಾ ಅಂತ ಹೇಳ್ಕೊಂಡು ನಿಮ್ಮ ಮೀನುಗಾರಿಕೆ ಇಲಾಖೆಯಿಂದ ಒಂದು ಸರ್ಟಿಫಿಕೇಟ್ ಇರಬೇಕು. ಮತ್ತು ನೀವು ವೆಹಿಕಲ್ ತೊಗೊಳ್ಳೋದಾದರೆ
ವೆಹಿಕಲ್ ಕೊಟೇಷನ್ ಇರಬೇಕು. ಹಾಗೆ ನೀವು ಯಾವುದು ವಿಡೋ ಆಗಿದ್ದರೆ ಅಥವಾ ಪರ್ಸನ್ ವಿತ್ ಡಿಸೇಬಿಲಿಟಿ ಆಗಿದ್ದರೆ ಅದರ ಸರ್ಟಿಫಿಕೇಟ್ ಕೂಡ ನೀವು ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕೆಳಗಡೆ ಬರೋದಾದರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಕೊಡಲಿಕ್ಕಿರುತ್ತೆ. ಡೀಟೇಲ್ಸ್ ಅಂದರೆ ನೇಮ್ ಆಫ್ ದ ಡಿಸ್ಟ್ರಿಕ್ಟ್ ಅಪ್ಲೈಂಗ್, ಯಾವ ಡಿಸ್ಟ್ರಿಕ್ಕಿಗೆ ನೀವು ಅಪ್ಲೈ ಮಾಡ್ತಿದ್ರಿ, ಯಾವ ಸ್ಕೀಮ್ ನಿಮಗೆ ಬೇಕು, ಹಾಗೆ ಯಾವ ತಾಲೂಕಿನವರಾಗಿದ್ರಿ, ಮತ್ತು ನಿಮ್ಮ ಹೆಸರು, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ತಂದೆ ತಾಯಿ ಅಥವಾ ಹಸ್ಬೆಂಡ್ ಹೆಸರು, ನಿಮ್ಮ ಜೆಂಡರ್ ಮೇಲ್ ಫೀಮೇಲ್ ಆಗಿದ್ದರೆ, ಆನಂತರ ನಿಮ್ಮ ಕ್ಯಾಟಗರಿ. ಸೊ ಯಾವ ಕ್ಯಾಟಗರಿಗೆ ನೀವು ಬಿಲಾಂಗ್ ಆಗ್ತೀರಿ ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆ ಸೊ ಅಡ್ರೆಸ್, ಇಲ್ಲಿ ಅಡ್ರೆಸ್ ಕೊಡಬೇಕಾಗುತ್ತೆ. ಅಡ್ರೆಸ್ ಬಗ್ಗೆ ನೋಡೋದಾದರೆ ನಿಮ್ಮ ಮೊಬೈಲ್ ನಂಬರ್ ಇರ್ಬೋದು, ನಿಮ್ಮ ಯಾವ ಸ್ಟೇಟ್ನವರಾಗಿರ್ಬೋದು, ನಿಮ್ಮ ಅಡ್ರೆಸ್, ಹಾಗೆ ನಿಮ್ಮ ಅಡ್ರೆಸ್ನಲ್ಲಿ ಹೌಸ್ ನಂಬರ್, ಕಾಲನಿ, ಅದರ ನಿಮ್ಮ ಲ್ಯಾಂಡ್ ಮಾರ್ಕ್ ಇದ್ದರೆ ಇಲ್ಲಿ ಬರೀಬೇಕು. ಹಾಗೆ ನಿಮ್ಮ ಅಡ್ರೆಸ್, ನಿಮ್ಮ ವಿಲೇಜ್, ತಾಲೂಕು, ಡಿಸ್ಟ್ರಿಕ್ಟ್ ಅದನ್ನು ಅಲ್ಲಿ ಎಂಟರ್ ಮಾಡಬೇಕು. ಸೊ ಮೆಂಬರ್ಶಿಪ್, ಸೊ ನೀವು ಮೆಂಬರ್ ಆಫ್ ಫಿಶರೀಸ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮೆಂಬರ್ ಆಗಿದ್ದರೆ ಎಸ್ ಅಂತ ಹಾಕಿ. ಹಾಗೆ ನೀವು ಯಾವುದಾದ್ರೂ ಹಿಂದಿನ ವರ್ಷಗಳಲ್ಲಿ ಯಾವುದಾದ್ರೂ ಫಿಶರೀಸ್ ಮೀನುಗಾರಿಕೆ ಇಲಾಖೆಯಿಂದ ಯಾವುದಾದ್ರೂ ಸ್ಕೀಮನ್ನು ಬೆನಿಫಿಟನ್ನು ತೊಗೊಳ್ತಿದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂದರೆ ನೋ ಹಾಕಿ. ಸೊ ನೀವು HI ಎಫೆಕ್ಟ್ ಆಗಿದ್ದರೆ ಎಸ್ ಹಾಕಿ, ಅಥವಾ ನೀವು ಫಿಸಿಕಲಿ ಚಾಲೆಂಜ್ಡ್ ಆಗಿದ್ದರೆ ನೀವು ಅಂಗವಿಕಲರಾಗಿದ್ದರೆ ಎಸ್ ಹಾಕಿ, ಅಥವಾ ನೋ ಇಲ್ಲಾದರೆ ನೋ ಹಾಕಿ. ಇಷ್ಟೆಲ್ಲ ನೀವು ಎಂಟರ್ ಮಾಡಿದ ನಂತರ ಇಲ್ಲಿ ಐ ಅಗ್ರಿ ಅಂತ ಏನಿದೆ, ಸೊ ಐ ಅಗ್ರಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಏನು ಬರೆದಿದ್ದಾರೆ ಅದನ್ನು ಈ ಬಾಕ್ಸ್ ಒಳಗಡೆ ಬರೀಬೇಕಾಗುತ್ತೆ. ಸೊ ಆ ಬಾಕ್ಸ್ ಒಳಗಡೆ ಬರೆದು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಮುಂದಿನ ಸ್ಟೇಜಿಗೆ ಹೋಗುತ್ತೆ. ಸೊ ಆದ್ದರಿಂದ ಸ್ನೇಹಿತರೆ, ನೀವು ತುಂಬಾ ಈಸಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ಕೊಡುವಂತಹ ಸ್ಕೀಮ್, ಉಚಿತ ಸಲಕರಣೆಗಳಾಗಿರ್ಬೋದು, ಐಸ್ ಬಾಕ್ಸ್ ಆಗಿರ್ಬೋದು, ಅಥವಾ 2 ವೀಲರ್ ಮೊಪೆಡ್ ಏನಿದೆ ಇದನ್ನು ಪಡ್ಕೊಳ್ಬೋದು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಕೊಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.